ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತೇನಾದರೂ ಸ್ಪೆಷಲ್ ಸ್ವೀಟ್ ತಿನ್ಬೇಕನ್ಸಿತ್ತು, ಆದರೆ ಫಟಾಫಟ್ ಮಾಡ್ಕೊಳ್ಳೋಂಥ ಸ್ವೀಟ್ ಅಂದರೆ ಅದು ಜಾಮೂನ್ ರೀ. ಅದಕ್ಕೆ ನಾನು ಇವತ್ತು ಜಾಮೂನನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಕೆಲವೊಬ್ರು ಏನು ಹೇಳ್ತಾರೆ, ಪ್ಯಾಕೆಟಿಂದ ಮಾಡಿರೋ ಜಾಮೂನ ಸರಿಯಾಗಿ ಬರೋದಿಲ್ಲ, ಒಡಿತಾವ, ಗಟ್ಟಿ ಬರ್ತಾವ, ನಡು ಏನೋ ಗಂಟು ಥರ ಉಳಿತಾವ ಅಂಥೇಳಿ ಅದನ್ನು ನಾನು ಇವತ್ತು ತುಂಬ ಪರ್ಫೆಕ್ಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಈಗ ಫಸ್ಟ್ ಪಾಕ್ ಮಾಡ್ಕೊಳಕ್ಕೆ ಇಲ್ಲಿ ನಾನು ಈ ಗ್ಲಾಸ್ಲಿ 2 ಗ್ಲಾಸ್ ಆಗಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ ರೀ. 2 ಗ್ಲಾಸ್ ಸಕ್ಕರೆಗೆ ನಾನಿಲ್ಲಿ 2 ಗ್ಲಾಸ್ ಆಗಷ್ಟೇ ನೀರನ್ನು ಹಾಕ್ತಾ ಇದ್ದೀನಿ. ಸಮ ಪ್ರಮಾಣದಲ್ಲಿ ಹಾಕೀನಿ ರೀ. ಸಕ್ಕರೆ ಎಷ್ಟು ತೊಗೊಂಡಿದ್ದೀನಿ ಅಷ್ಟೇ ನೀರನ್ನು ಹಾಕಿ ನೋಡಿರಿ. ಈಗಿನ್ನ ಗ್ಯಾಸನ್ನು ಹೈ ಫ್ಲೇಮ್ದಲ್ಲಿಟ್ಟನೆ ಸಕ್ಕರೆ ಕರಗುವವರೆಗೂ ಈ ರೀತಿ ಕೈ ಆಡಿಸ್ಬಿಟ್ಟು ತೊಗೋಬೇಕ್ರಿ. ಅದನ್ನು ನೋಡಿ, ಸಕ್ಕರೆ ಕರಗುವವರೆಗೂ ಈ ರೀತಿ ಮಾಡಿ ನೋಡಿ. ಒಮ್ಮೆ ಸಕ್ಕರೆ ಕರಗದ ಮೇಲೆ ಹೈ ಫ್ಲೇಮ್ದಲ್ಲಿಟ್ಟನೆ ಇದನ್ನು 5 ರಿಂದ 6 ನಿಮಿಷ ಆಗಷ್ಟು ಪಾಕ್ ಬರೋವರೆಗೂ ಕುದಿಸ್ಬಿಟ್ಟು ತೊಗೋತೀನಿ ರೀ ನಾನು ಇದನ್ನು. ನೋಡಿ, ಸಕ್ಕರೆ ಕರಗ್ಯದ್ರಿ, ಇದು ಕುದಿಲಿದೆ. ಇದು ನೋಡಿ, ಒಂದು 6 ನಿಮಿಷ ಆಗ್ಯದ್ರಿ. ನೋಡಿ, ತುಂಬ ಒಂದೆಳೆ ಪಾಕ್ ಏನು ಬರೋದಿರಲ್ಲ. ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ನೀವು ಕೇಸರ್ ಇದ್ರೆ ಕೇಸರನ್ನಾದ್ರೂ ಹಾಕ್ಬೋದು, ನಡೀತದೆ. ನೋಡಿ, ಒಂದೆಳೆ ಪಾಕ್ ಏನು ಬರೋದಿಲ್ಲ, ಸ್ವಲ್ಪ ಅಂಟಂಟಾಗಿರುವಂಥ ಪಾಕ್ ಆದರೆ ಸಾಕ್ರಿ. ಈ ಜಿಲೇಬಿಗೆ ಅದು ಮಾಡ್ಕೊಂಡಿರ್ತೀವಲ್ಲ ಆ ರೀತಿ ನೋಡಿ, ಸ್ವಲ್ಪ ಈ ರೀತಿ ಅಂಟಂಟಾಯ್ತಂದ್ರೆ ಇಷ್ಟಕ್ಕೆ ಸಾಕ್ರಿ. ಒಂದೆಳೆ ಪಾಕ್ ಏನೆಲ್ಲ. ಈಗ ಇದೇನಾಗಿದ್ರಿ, ಪಾಕ ಕರೆಕ್ಟಾಗಿ ರೆಡಿ ಆಗಿದ್ರಿ. ಗ್ಯಾಸನ್ನು ಆಫ್ ಮಾಡ್ತೀನಿ. ಇದನ್ನು ಮುಚ್ಚಿ ಸೈಡಿಗೆ ತೆಗೆದಿಡ್ತೀನಿ ರೀ ನಾನು. ಇದಕ್ಕೊಂದು ಸ್ಪೂನ್ ಆಗಷ್ಟೇ ತುಪ್ಪ ಹಾಕ್ತೀನಿ ರೀ. ತುಪ್ಪ ಹಾಕೋದ್ರಿಂದ ಏನಾಗ್ತದೆ, ಪಾಕಿನ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತದೆ ರೀ. ಈಗ ಇದನ್ನು ಮುಚ್ಚಿ ಸೈಡಿಗೆ ತೆಗೆದಿಡ್ತೀನಿ ರೀ. ಈಗ ಜಾಮೂನ್ ಹಿಟ್ಟನ್ನು ಕಲಿಸ್ತೀನಿ ರೀ ನಾನು. ನೋಡಿ, ನಾನಿಲ್ಲಿ MTRದೇ ಜಾಮೂನ್ ಪ್ಯಾಕೆಟನ್ನು ತೊಗೊಂಡಿದ್ದೀನಿ. ನೀವು ಯಾವುದೇ ಬ್ರ್ಯಾಂಡದನ್ನು ತೊಗೋರಿ. ನೀವು GRB ಅದು ತೊಗೋಬೋದು, ಯಾವುದೇ ಬ್ರ್ಯಾಂಡನ್ನು ತೊಗೋರಿ. ಇದು ದೊಡ್ಡ ಪ್ಯಾಕೆಟ್ ಅದ. ಇದರೊಳಗಿನ ಅರ್ಧವನ್ನು ಅಷ್ಟೇ ನಾನು ಮಾಡ್ತೀನಿ ರೀ. ಈಗ ಅರ್ಧ ಪ್ಯಾಕೆಟ್ ಅಂದರೆ ಚಾಣಿಸ್ಬಿಟ್ಟು ತೊಗೋತೀನಿ ರೀ. ಇದನ್ನು ಅರ್ಧ ಹಾಕಿ ಇಟ್ಟೀನಿ, ಅರ್ಧವನ್ನೇ ಈಗ ಚಾಣಿಸ್ಬಿಟ್ಟು ತೊಗೋತೀನಿ. ನೀವು ಇದೇ ಬ್ರ್ಯಾಂಡದ್ದು ಹತ್ತಿಲ್ಲ, ನಿಮಗೆ ಯಾವ ಬ್ರ್ಯಾಂಡ್ ಇಷ್ಟನ ಆ ಬ್ರ್ಯಾಂಡದ್ದು ನೀವು ಏನು ಮಾಡ್ಬೋದು, ಜಾಮೂನ್ ಪೌಡ್ರನ್ನ ತೊಗೋಬೋದು. ನೋಡಿ, ಈ ರೀತಿ ನೀಟಾಗಿ ಇದನ್ನು ನಾನು ಚಾಣಿಸ್ಬಿಟ್ಟೇ ತಗೋತೀನಿ. ಈಗ ಇದಕ್ಕೆ ಹಾಲನ್ನು ಹಾಕಿ ಹಿಟ್ಟನ್ನು ನೋಡಿ, ಇವು 5 ಬೆರಳದಿಂದ ಅಷ್ಟೇ ಕಲಿಸ್ಬೇಕ್ರಿ. ಅಂಗೈದಿಂದ ಅದನ್ನು ಈ ಗೋಧಿ ಹಿಟ್ಟದ ಯಾವ ರೀತಿ ನಾದ್ತೀವಲ್ಲ ಆ ರೀತಿ ಇದನ್ನು ಭಾರ ಹಾಕಿ ನಾದಬಾರ್ದು. ಜಸ್ಟ್ ಬಟ್ಟಿಲೇನೆ 5 ಬೆರಳೇನೆ ಈ ರೀತಿ ಸ್ಮೂತಾಗಿಯೇ ಕಲಿಸ್ಬೇಕ್ರಿ. ಆವಾಗ ಜಾಮೂನು ಅಷ್ಟೇ ಸಾಫ್ಟಾಗಿ ಬರ್ತಾವೆ. ನೀವು ಅಂಗೈ ಹಚ್ಚಿ ಗೋಧಿ ಹಿಟ್ಟಿನ ಥರ ನಾದ್ರೆ ಆವಾಗ ಜಾಮೂನು ಏನು ಬರ್ತಾವೆ, ಗಟ್ಟಿ ಆದರೆ ಬರ್ತಾವೆ ರೀ. ಅಥವಾ ನಡು ಏನಾಗ್ತದೆ, ಗಂಟು ಥರನೇ ಉಳಿತಾವೆ. ಈ ರೀತಿ ಆಗ್ತದೆ ನೋಡಿ. ಮತ್ತು ಅಗದಿ ಮೆತ್ತಗನೆ ಕಲಿಸ್ಕೋಬೇಕ್ರಿ. ಅಂಗೈಯನ್ನು ಹಚ್ಚಿ ಕಲಿಸ್ಕೋಬೇಡ್ರಿ. ಜಸ್ಟ್ ಬಟ್ಲೇನೆ ನೀವು ಇದನ್ನು ಹಿಟ್ಟನ್ನು ಮಿಕ್ಸ್ ಮಾಡಿ ತೊಗೊಳ್ರಿ. ನೋಡಿ, ತುಂಬ ಮೆತ್ತಗನೆ ಕಲಿಸ್ಕೋಬೇಕ್ರಿ. ತುಂಬ ಗಟ್ಟಿಯಾಗಿ ಭಾರ ಹಾಕಿ ನಾದೋದಲ್ರಿ ಇದನ್ನು. ನೋಡಿ, ನಿಮಗೆ ನೋಡ್ರೂ ಗೊತ್ತಾಗತ್ತೈತಿ ಹಿಟ್ಟು ಎಷ್ಟು ಸಾಫ್ಟಾಗಿಯೇ ನಾನು ಕಲಿಸ್ಬಿಟ್ಟು ತೊಗೊಂಡಿದ್ದೀನಿ ಅಂತ. ನೋಡಿ, ಇದೇ ರೀತಿನೇ ಇರಬೇಕು. ಮತ್ತು ಒಮ್ಮೆ ಹಿಟ್ಟು ಕಲಿಸಿದ್ಮೇಲೆ ಈ ಹಿಟ್ಟು ಏನಾಗಬೇಕ್ರಿ ಅಂದ್ರೆ ಇದು ಡ್ರೈ ಆಗಬಾರ್ದು. ಇದನ್ನು ಯಾವಾಗಲೂ ನೀವು ಕವರ್ ಮಾಡಿನೇ ಇಡಬೇಕು. ಅದಕ್ಕೆ ನಾನು ಇಲ್ಲಿ ಏನು ಚಪಾತಿ ಹೋಳಿಗೆ ಮಾಡೋ ಶೀಟ್ ಇಲ್ಲ, ಇದನ್ನೇ ಮುಚ್ಚಿಡ್ತಾ ಇದ್ದೀನಿ. ಹಿಟ್ಟನ್ನು ನೆನೆಯಾಕೆ ಬಿಡತ್ತಿಲ್ಲ ರೀ. ನಾನು ಕಲಿಸಿದ ಮೇಲೇ ಇಮಿಡಿಯೇಟಾಗಿ ನಾನು ಮಾಡತ್ತೀನಿ ರೀ. ನೋಡಿರಿ, ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ನೋಡಿರಿ ರೌಂಡ್ ನೀವು ಯಾವ ಸೈಜದ್ದು ಬೇಕೋ ಅಥವಾ ನಿಮ್ಗೆ ಬೇರೆ ಶೇಪ್ನಲ್ಲಿ ಬೇಕಂದ್ರೂ ಆ ರೀತಿನೂ ಮಾಡ್ಕೋಬೋದು. ಫಸ್ಟ್ ಈ ರೀತಿ ಇಷ್ಟಷ್ಟೇ ಮಾಡಿ ತಾಟಿಗೂ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಮಾಡಿ ಇಟ್ಕೋತೀನಿ ರೀ ನಾನು. ನೋಡಿ, ಅವಾಗೂ ಮತ್ತು ಎಣ್ಣೆಯಲ್ಲಿ ಬಿಡೋ ಮುಂದೆ ಸ್ವಲ್ಪ ಇಷ್ಟನೇ ಕೈಯಲ್ಲಿ ಮತ್ತು ಗುಂಡು ಮಾಡಿಬಿಟ್ಟು ಬೇಗನೆ ಬಿಡ್ಬೋದು ರೀ. ನೋಡಿ, ಅದಕ್ಕೆ ಈ ರೀತಿ ಮಾಡಿ. ಇಲ್ಲ ನಿಮ್ಗೆ ಇದಕ್ಕೆ ಸಣ್ಣ ಬೇಕಂದ್ರೆ ಮಾಡ್ಕೊರಿ, ದೊಡ್ಡ ಬೇಕಂದ್ರೂ ಮಾಡ್ಕೊರಿ, ಇಲ್ಲ ಬೇರೆ ಶೇಪ್ದಲ್ಲಿ ಬೇಕಂದ್ರೂ ಮಾಡ್ಕೊರಿ. ನೋಡಿ, ಹಿಟ್ಟನ್ನು ನೋಡಿರಿ ಒಣಗಕ್ಕೆ ಬಿಡಬಾರ್ದು. ಅಷ್ಟೇ ನೀವು ಅದನ್ನು ಕವರ್ ಮಾಡಿಬಿಟ್ಟೆ ಹಿಟ್ಟನ್ನು ತೊಗೊಂಡ್ಬಿಟ್ಟೇ ಮಾಡ್ಬೇಕು. ಮತ್ತು ಜಾಮೂನು ಮಾಡೋ ಮುಂದೆ ಭಾಳ ಭಾರ ಹಾಕಿ ಮಾಡಬಾರ್ದು ರೀ. ಅಷ್ಟೇ ಅದನ್ನ, ಯಾಕಂದ್ರೆ ಹಿಟ್ಟನ್ನು ತುಂಬ ಮೆತ್ತಗನೇ ಇದು. ನೀವು ಭಾರ ಹಾಕೋ ಅವಶ್ಯಕತೆಯೂ ಇಲ್ಲ. ಈ ರೀತಿ ಮೆತ್ತಗಾಗಿಯೇ ಹಿಟ್ಟನ್ನು ಕಲಿಸ್ಕೋಬೇಕ್ರಿ. ನೋಡಿ, ಒಂದು 4 ಜಾಮೂನನ್ನು ಮಾಡಿ ತೋರಿಸಿದ್ದೀನಿ. ಇನ್ನೊಂದು ಸ್ವಲ್ಪ ಒಮ್ಮೆಲೆ ಮಾಡಿ ಇಟ್ಕೋತೀನಿ ರೀ. ಆವಾಗ ಎಣ್ಣೆ ಕಾಯ್ದ ಮೇಲೆ ಹಾಕೋ ಮುಂದೆ ಸ್ವಲ್ಪನೇ ರೌಂಡ್ ಮಾಡಿ ಹಾಕಿ ಬೇಗನೆ ಹಾಕ್ಬೋದು ರೀ ಇದಕ್ಕೆ. ನೋಡಿ, ಒಮ್ಮೆಲೆ ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟೀನಿ ರೀ. ಮತ್ತು ಈ ಹಿಟ್ಟು ಒಣಗಬಾರ್ದ್ರಿ, ಅದಕ್ಕೆ ಇದನ್ನು ಕವರ್ ಮಾಡಿನೇ ಇಟ್ಟೀನಿ. ಈಗ ಎಣ್ಣೆನೂ ಕಾಯ್ದದ್ರಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲೇ ಇಟ್ಟೀನಿ. ನೋಡಿ, ಒಂದೊಂದು ಅನ್ನಾಗೆ ಜಾಮೂನು ಹಾಕಿದ್ಮೇಲೆ ನೋಡಿರಿ ಚಮಚದಿಂದ ಈ ರೀತಿ ನೋಡಿ ಕಂಟಿನ್ಯೂ ಆಗಿ ಕೈ ಆಡಿಸ್ಬೇಕು. ನೋಡಿರಿ, ಆ ಎಣ್ಣೆ ಅದ್ರ ಮೇಲೆ ಹಾಕ್ತಾ ಹೋಗ್ಬೇಕ್ರಿ. ಅದನ್ನು
ನೋಡಿ. ಅಂದರೆ ಮತ್ತು ಏನು ಮಾಡಬೇಕು, ಎಣ್ಣೆ ಕಡಿಮೆ ಹಾಕಿ ಯಾವಾಗಲೂ ಜಾಮೂನು ಕರಿಬಾರ್ದು ರೀ. ಜಾಮೂನು ಏನು ಮಾಡಬೇಕು, ಮುಳುಗಬೇಕು ರೀ. ಇಲ್ಲಂತಂದ್ರೆ ನೀವು ಎಣ್ಣೆ ಕಡಿಮೆ ಹಾಕಿಬಿಟ್ಟು ಕರೆದ್ರಿ ಅಂದ್ರೆ ಏನಾಗ್ತಾವೆ, ಕ್ರ್ಯಾಕ್ ಅಂದ್ರೆ ಒಂಥರ ಬ್ರೇಕ್ ಬಿಟ್ಟಂಗೆ ಕ್ರ್ಯಾಕ್ ಬಂದಂಗೆ ಆಗ್ತಾವೆ ಜಾಮೂನು, ಅವಾಗ ಸರಿ ಆಗಲ್ಲ ರೀ. ನೋಡಿ ಮತ್ತು ನೋಡಿರಿ, ಜಾಮೂನು ಹಾಕೋದು ಹೋದಂಗೆ ಈ ರೀತಿ ಕಂಟಿನ್ಯೂ ಆಗಿಯೇ ಎಣ್ಣೆಯನ್ನು ಅದ್ರ ಮೇಲೆ ಹಾಕೋದೇ ಹೋಗ್ಬೇಕು ರೀ. ಅವಾಗನೇ ಪರ್ಫೆಕ್ಟಾಗಿ ಯಾವುದೇ ರೀತಿ ಕ್ರ್ಯಾಕ್ ಇರಲಾರ್ದಂಗೆ ತುಂಬಾ ಚೆನ್ನಾಗಿರೋ ಜಾಮೂನು ಬರ್ತಾವೆ ನೋಡಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಗೆ ಕಂಟಿನ್ಯೂ ನೀವು ಇಲ್ಲಿ ಈ ರೀತಿ ಎಣ್ಣೆ ಹಾಕೋದನ್ನು ಬಿಡಬಾರ್ದು ರೀ. ಕಂಟಿನ್ಯೂ ಆಗಿ ಹಾಗೆ ಹಾಕೋದೇ ಹೋಗ್ಬೇಕು ರೀ. ಹಾಗೆ ಒಂದು ಕೈಯಲ್ಲಿ ಏನು ಮಾಡ್ಬೇಕಂದ್ರೆ ಎಣ್ಣೆಯನ್ನೇ ಏನು ಮಾಡಬೇಕು, ಅದ್ರ ಮೇಲೆ ಆ ಜಾಮೂನುಗಳ ಮೇಲೆ ಹಾಕೋತ ಹೋಗಿ. ನಾನು ಏನು ಹೇಳ್ತಿದ್ದೀನಿ, ಕಡಿಮೆ ಎಣ್ಣೆ ಹಾಕಿನೂ ಕರಿಬಾರ್ದು ರೀ. ಜಾಮೂನು ಮುಳುಗಬೇಕು ರೀ ಅದ್ರೊಳಗೆ, ಎಣ್ಣೆ ಒಳಗೆ ಅಷ್ಟು ಎಣ್ಣೆಯನ್ನು ಹಾಕಿನೇ ಕರೀರಿ, ಅಂದ್ರೆ ಚೆನ್ನಾಗಿರೋ ಜಾಮೂನು ಬರ್ತಾವೆ. ಕೆಲವ್ರು ಏನು ಹೇಳ್ತಾರೆ, ಪರ್ಫೆಕ್ಟಾಗಿ ಪ್ಯಾಕೆಟ್ ಇರೋ ಜಾಮೂನು ಬರೋದಿಲ್ಲ, ಗಟ್ಟಿರೇ ಬರ್ತಾವೆ, ಅಥವಾ ಒಡಿತಾವೆ, ಅಥವಾ ಕ್ರ್ಯಾಕ್ ಥರ ಬಂದಿರ್ತಾವೆ, ಪರ್ಫೆಕ್ಟಾಗಿ ರೌಂಡಾಗಿ ಬರೋದಿಲ್ಲ ತರ್ತಾರೆ ನೋಡಿರಿ. ಒಟ್ಟನೆ ಅದ್ರ ಮೇಲೆ ಎಣ್ಣೆ ಹಾಕೋತಾನೆ ಬಿಡಬಾರ್ದು. ಕಂಟಿನ್ಯೂ ನೀವು ಒಂದು ಕೈಲಿ ಹಾಕೋತ ಹೋದಂಗೆ ಅದ್ರ ಮೇಲೆ ಎಣ್ಣೆ ಹಾಕೋದೇ ಬರುತ್ತೆ ನೋಡಿರಿ. ಅವು ಕರ್ದಂಗೆ ತಾನೇ ಎಷ್ಟು ಚೆನ್ನಾಗಿ ಮೇಲೆ ಬರ್ತಿರ್ತಾವೆ ನೋಡಿರಿ. ಇದೇ ರೀತಿಯೇ ಆ ಎಲ್ಲ ಪ್ಲೇಟ್ನಲ್ಲಿ ಮಾಡಿರೋ ಜಾಮೂನನ್ನು ನೋಡಿರಿ ಕರೆದು ಸ್ವಲ್ಪ ಡಾರ್ಕ್ ಕಲರ್ ನೋಡಿ. ನಿಮಗೊಬ್ರಿಗೆ ಲೈಟ್ ಕಲರು ಇಷ್ಟ ಆಗ್ತವೆ, ಒಬ್ರಿಗೆ ಡಾರ್ಕ್ ಕಲರ್ ಇಷ್ಟ ಆಗ್ತವೆ. ನಾನು ಸ್ವಲ್ಪ ಡಾರ್ಕ್ ಕಲರಾಗಿಯೇ ಜಾಮೂನನ್ನು ಕರೆದು ತೊಗೋತೀನಿ ರೀ. ನಮ್ಮ ಮನೆಯಲ್ಲೆಲ್ಲ ಡಾರ್ಕ್ ಕಲರ್ ಆಗಿರುವಂಥ ಜಾಮೂನು ಇಷ್ಟಪಡ್ತಾರೆ, ಲೈಟ್ ಕಲರ್ ಇಷ್ಟಪಡೋದಿಲ್ಲ. ಇಲ್ಲ ನಿಮ್ಮಲ್ಲಿ ಲೈಟ್ ಕಲರ್ ಇಷ್ಟಪಡ್ತೀರಿ, ನೀವು ಅಷ್ಟಕ್ಕೆ ಅದನ್ನು ತಕ್ಕೋರಿ ನೋಡಿ. ಇದೇ ರೀತಿ ನಾನು ಏನು ಹೇಳ್ತಾ ಇದ್ದೀನಿ, ಎಣ್ಣೆ ಏನಾದ್ರ ಮೇಲೆ ಹಾಕೋದೇ ಹೋಗ್ಬೇಕು ರೀ ಅದನ್ನು ನೋಡಿ. ಒಬ್ಬರು ಸ್ವಲ್ಪ ಎಣ್ಣೆ ಹಾಕಿದ್ರೆ ಕರೆದಿರ್ತಾರೆ, ಏನಾದರೂ ಮಿಸ್ಟೇಕ್ಸ್ ಮಾಡಿರ್ತಾರೆ. ನೀವು ಈ ರೀತಿ ಮಿಸ್ಟೇಕ್ ಮಾಡಲಾರ್ದೆ ಮಾಡ್ರಂದ್ರೆ ಪರ್ಫೆಕ್ಟ್ ಆಗಿರೋ ಜಾಮೂನು ಬರ್ತವೆ ನೋಡಿರಿ. ಈ ರೀತಿ ಸ್ವಲ್ಪ ಡಾರ್ಕ್ ಕಲರ್ ಆಗಿರುವಂಥ ಜಾಮೂನು ಇಲ್ಲಿವರೆಗೂ ಡಾರ್ಕ್ ಕಲರ್ ಆಗಿನೇ ಕರೆದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ. ಅದೇನು ಹಿಟ್ಟಿನಲ್ಲ ಅವನು ಉಳಿದಿದ್ದನ್ನು ಕರೆದ್ಬಿಟ್ಟು ತೊಗೋತೀನಿ ರೀ ನಾನು ನೋಡಿ. ಈಗ ಕರೆದ್ಬಿಟ್ಟು ಅವನು ತೊಗೊಂಡಿದ್ದೀನಿ. ಈಗ ಪಾಕನು ಇನ್ನೂ ಬಿಸಿ ಅದ್ರಿ, ಮುಚ್ಚಿಟ್ಟಿದ್ದೆ ನಾನು ಇದನ್ನು. ತುಂಬ ಒಮ್ಮೆಲೆ ಈಗ ಮಾಡಿರ್ತಿರಲ್ಲ ಪಾಕ, ಅವಾಗೂ ಬಿಸಿ ಬಿಸಿ ಪಾಕ್ನಲ್ಲಿನೂ ಜಾಮೂನು ಹಾಕಬಾರ್ದು. ಅವಾಗ ಏನಾಗ್ತಾವೆ, ತುಂಬಾ ಜಾಮೂನು ಏನಾಗ್ತಾವೆ, ಅತಿ ಮೆತ್ತಗಾಗ್ತಾವೆ, ಅಥವಾ ಅಲ್ಲೇ ಪಾಕ್ನಾಗೇ ಒಡೆದು ಬಿಡ್ತಾವೆ. ಒಂದು ಸ್ವಲ್ಪ ಜಾಮೂನು ಒಂದು ಸ್ವಲ್ಪ ಆರ್ಬೇಕು ರೀ. ಅವಾಗೇನ ಈ ರೀತಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ನೋಡಿ. ತುಂಬ ಈಗ ಗ್ಯಾಸ್ ಆಫ್ ಮಾಡಿದ್ಮೇಲೆ ಇಮ್ಮಿಡಿಯೇಟ್ ಪಾಕ್ ಆಫ್ ಮಾಡಿದ್ಮೇಲೆ ಹಾಕೇ ಬಿಡಬಾರ್ದು ರೀ ಜಾಮೂನು. ಈಗ ಇದನ್ನು ಮುಚ್ಚಿ ಮಿಕ್ಸ್ ಮಾಡೀನಿ. 30 ನಿಮಿಷ ಆದಮೇಲೆ ತೆಗೆದು ನೋಡ್ತೀನಿ ರೀ. ನಡುವೆ 30 ನಿಮಿಷಕ್ಕಿಂತ ಮೊದಲೇ ಮುಂಚೆ ಒಮ್ಮೆ ಅಂದ್ರೆ ಇನ್ನೊಮ್ಮೆ ತಿರುವಾಡ್ಬಿಟ್ಟು ಇಟ್ಟಿದ್ದೀನಿ ನೋಡಿ. ಈಗ ಅರ್ಧ ಗಂಟೆ ಇಟ್ಟಿದ್ದೆ ರೀ ನೋಡಿ. ಯಾವುದೇ ರೀತಿ ಯಾವುದು ಜಾಮೂನು ಒಡೆದಿಲ್ಲ, ಎಷ್ಟು ಪರ್ಫೆಕ್ಟಾಗಿ ಜಾಮೂನು ಬಂದಾವೆ ನೋಡಿರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿನೂ ಬಂದಾವೆ, ಪರ್ಫೆಕ್ಟ್. ಇಲ್ಲ ನಾವು ಇನ್ನೂವರೆಗೂ ಜಾಮೂನು ಮಾಡಿಲ್ಲ, ಫಸ್ಟ್ ಟೈಮೇ ಜಾಮೂನು ಮಾಡತ್ತೀವಿ ಅಂದರೂ ನೀವು ಪರ್ಫೆಕ್ಟಾಗಿ ಈ ರೀತಿ ಮಾಡ್ಕೊಂಡು ಹೋಗ್ರಿ, ಪರ್ಫೆಕ್ಟಾಗಿಯೇ ಜಾಮೂನು ಮಾಡ್ಕೋಬೋದು ನೋಡಿರಿ. ಎಷ್ಟು ಸಾಫ್ಟಾಗಿ ನಿಮಗೆ ನೋಡ್ರೇ ಗೊತ್ತಾಗತ್ತೈತಿ ಎಷ್ಟು ಸಾಫ್ಟಾಗಿ ಬಂದಂತ. ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ. ನೋಡಿರಿ ಜಾಮೂನ್ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಜ್ಯೂಸಿಯಾಗಿ ಬಂದಾವೆ ನೋಡಿರಿ. ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ. ಅತಿ ಬೇಗನೆ ಆಗುವಂಥ ಸ್ವೀಟ್ ಅಂದರೆ ಜಾಮೂನೇ ನೋಡಿರಿ. ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ. ಒಳಗಡೆಯಿಂದ ಕಂಪ್ಲೀಟಾಗಿ ಪಾಕ್ ಹೀರ್ಕೊಂಡವ, ಎಷ್ಟು ಸಾಫ್ಟಾಗಿ ಜ್ಯೂಸಿಯಾಗಿ ಬಿಸಿ ಬಿಸಿಯಾಗಿರುವಂಥ ಜಾಮೂನು ರೆಡಿ ಆಗ್ಯಾವ ರೀ ನೋಡಿ. ಒಮ್ಮೆ ನಾವು ಜಾಮೂನು ಮಾಡಿಲ್ಲ ಅಂದ್ರೆ ಈ ರೀತಿ ಮಾಡ್ಕೊರಿ, ಪರ್ಫೆಕ್ಟಾಗಿಯೇ ಮಾಡ್ಕೋಬೋದು. ಈ ಜಾಮೂನ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.